ರೆಡಿ. ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡಿ ನಾನು ನಿಮ್ಮ ಮಗ ನಮ್ಮ ವಿಜಯ್ ಒಂದನ್ನು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಬೆಳಗ್ಗೆ ಮಾರ್ನಿಂಗ್ ಆಗಿದ್ದೆ ಗೈಸ್, ಬೆಳಗ್ಗೆ ಶುರು ಮಾಡಿದ್ವಿ ವಿಡಿಯೋನ. ನಮ್ಮ ದಿವಾ ಸ್ಕೂಲಿಗೆ ಟೈಮ್ ಆಗ್ತು, ಬೇಗ ಮಾಡೋಣ ಅಂದ್ಬಿಟ್ಟು 4 ಗಂಟೆಗೆ ಎಚ್ಚರ ಆಯಿತು. 5:15 ಎದ್ದು 6 ಗಂಟೆಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. 7 ಗಂಟೆಯಲ್ಲಿ ನಮ್ಮ ದಿವನ ಎದ್ದಾಳ್ತಿದ್ದೀನಿ. ನಮ್ಮನೆಯವರು ಎದ್ಬಿಟ್ಟಿದ್ದಾರೆ, ಅವ್ರಿಗೆ ನೈಟ್ ಡ್ಯೂಟಿ ಇರೋದು. ನಮ್ಮ ಹಾಲು ಕಾಫಿ ಎಲ್ಲ ಕಾಯಿಸ್ಕೊಟ್ಟಾಕ್ತು. ಏನಿದು ತಿಂಡಿ ಮಾಡಿ ದಿವನ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಬಂದು ನೀವು 2 ಪೆನ್ಸಿಲ್ ಶಾಪ್ ಮಾಡಿ ಒಂದು ಬ್ಯಾಗ್ ಹಾಕಿ, ಎರೇಸರ್ ಐಡಿ ಶಾರ್ಪ್ನರ್ ಮಾತ್ರ ಇಡಬೇಡಿ. ಆಮೇಲೆ ಅವನಿಗೆಲ್ಲ ರೆಡಿ ಮಾಡೋದು ನೀವೇ. ಇವತ್ತು ಸ್ನಾನ ಮಾಡಿಸಿ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿ. ಡೈಲಿ ನಾನು ಮಾಡ್ತೀನಿ, ಡೇ ಡ್ಯೂಟಿಲಿ ಒಂಚೂರು ನೀವು ಹೆಲ್ಪ್ ಮಾಡಿ, ಓಕೆನಾ? ಅಷ್ಟೊತ್ತಿಗೆ ಪಲಾವ್ ರೆಡಿ ಮಾಡ್ತೀವಿ. ನಮ್ಮ ದಿವಂಗೆ ಇಷ್ಟ ಅಂದ್ಬಿಟ್ಟು ಕಾರ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ವೆಜಿಟೇಬಲ್ಸ್ ಮತ್ತು ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಜೋಳ ಕಾರ್ನ್. ನಮ್ಮ ದಿವಂಗೂ ಖುಷಿಗೂ ಇಷ್ಟ. ಗುಡ್ ಮಾರ್ನಿಂಗ್ ದಿವಿ. ಗುಡ್ ಮಾರ್ನಿಂಗ್ ಅಮ್ಮ. ಖುಷಿ ಇಲ್ಲ, ಖುಷಿ ಇಲ್ಲೋನೆ. ವೆರಿ ಗುಡ್ ಮಾರ್ನಿಂಗ್ ಖುಷಿ. ಹಾಲು ಕೊಡ್ತಿದ್ದಾರೆ, ಇಬ್ರು ಹಾಲು ಕೊಡ್ತಿ ಆಟ ಆಡ್ತಾರೆ. ಒಂದು ಸ್ವಲ್ಪ ಹೊತ್ತು ಆಟ ಆಡಿ ರೆಡಿ ಮಾಡಿರಿ, ಓಕೆನಾ? ಹ್ಞೂ, ಇಬ್ರು ಇವಾಗ ಎಲ್ಲ ಮಾಡಿ ರೆಡಿ ಮಾಡೋಷ್ಟೊತ್ತಿಗೆ ಆಗುತ್ತೆ ಗೈಸ್. ನಾನು ಒಬ್ಬಳೇ ಇದ್ರೆ ಮಾಡ್ಬಿಡ್ತೀನಿ. ನಮ್ಮನೇಲಿ ಒಂದು ಸ್ವಲ್ಪ ಇದ್ದರೆ ಸಣ್ಣ ಮಾಡ್ಬಿಡ್ತೀನಿ ಗೈಸ್. ಅವರಲ್ಲ ಜೊತೆಗೆ ಹೆಲ್ಪ್ ಮಾಡಲಿ ಅಂತ ಅಂದ್ಬಿಟ್ಟು ಇವಾಗ ಅವ್ರು ಹೆಲ್ಪ್ ಮಾಡ್ತಾರೆ. ಐರನ್ ಮಾಡ್ರಿ ಅವ್ನ ಶರ್ಟು ಒಂಚೂರು. ಸ್ವೆಟರ್ ಹಾಕ್ತಿಯಲ್ಲ, ಏನು ಐರನ್ ಬೇಕಾಗಲ್ಲ. ನಮಗೆಲ್ಲ ಗೈಸ್ ಅವಾಗ ವೈಟ್ ಯೂನಿಫಾರ್ಮು ಶನಿವಾರ ಮಾತ್ರ ಯೂನಿಫಾರ್ಮ್ ಇದ್ದು, ಇವ್ರಿಗೆ ಬುಧವಾರ. 2 ದಿನನೂ ಇದೆ ಅನ್ಸುತ್ತೆ. ಇಲ್ಲ, ಅದು ಅವಾಗ ಬೇರೆ ಬ್ಲೂ ಕಲರು ಇದು ಯಾವುದು ಟೀ ಶರ್ಟು. ಆಮೇಲೆ ಚೇಂಜ್ ಮಾಡ್ರು ನಮಗೂ ಒಂಥರ ಡಿಸ್ಟೆಂಬರ್ ಕಲರ್ ಟೀ ಶರ್ಟು ಮತ್ತು ವೈಟು ಕೆಳಗಡೆ ಇಟ್ಕೊಟ್ಟಿದ್ದು. ಮಾಡಿ ಬೇಗ, ಟೈಮ್ ಆಗೋಗುತ್ತೆ. 7:15 ಆಗಿದೆ ಗೈಸ್. ನೀವು 1 ಅವರಲ್ಲಿ ಫುಲ್ ತಿಂಡಿ ಮಾಡಿ ಮಗನ ರೆಡಿ ಮಾಡಿ ತಿನ್ನಿಸಿ ಕಳಿಸ್ಬೇಕು. ದಿವಿ, ವಾಶ್ರೂಮ್ಗೆ ಹೋಗು. ನೋಡಿ ಗೈಸ್, ವಾಶ್ರೂಮ್ಗೆ ಹೋಗು ಅಂದರೆ ಯಾಕೆ ಅಂತ ಮಕ್ಳನ್ನ ಬೆಳಗ್ಗೆ ಬೇಗ ಎಬ್ಬರಿಸ್ಬಿಟ್ಟು ಅವ್ರು ವಾಶ್ರೂಮ್ ಕಳ್ಸೋದಿಕ್ಕೆಲ್ಲ ಅದೊಂದು ತಲೆನೋವು. ಆಮೇಲೆ ತಿನ್ಸೋದು ವಾಶ್ರೂಮ್. ನಾನು ಮನೇಲಿ ಇದ್ದಾಗ ತಿನ್ನೋರು ಚೆನ್ನಾಗೆ. ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ರೆ ಎಲ್ಲ ಮಕ್ಕಳು ಹಿಂಗೇನಾ? ನಮ್ಮ ಮಕ್ಕಳು ಮಾತ್ರ ಹಿಂಗ ನಂಗೆ ಅನ್ಸುತ್ತೆ. ನನ್ನ ಮಗ ಮಾತ್ರ, ನಮ್ಮ ಮಕ್ಕಳು ನಮ್ಮ ಖುಷಿ ತಿಂತಾನೆ ಗೈಸ್. ಮನೇಲಿ ಇರಲಿ, ಎಷ್ಟು ಗಂಟೆಗಾರ ಕೊಡ್ಲಿ ತಿಂತಾನೆ. ನಮ್ಮ ದಿವ ತಿನ್ನಲ್ಲ. ಸರಿ, ಓಕೆ, ಮಾಡಬೇಕು. ತರಕಾರಿ ಏನು ಇಷ್ಟೊಂಥರ ಹಾಕಿದ್ಯಾ? ತರಕಾರಿ ತಿನ್ನೋಷ್ಟು ಒಳ್ಳೆ. ಕಾಲು ಭಾಗ ಕುಕ್ಕರಲ್ಲಿ ತರಕಾರಿನೇ ಇದೆ. ಚಿಕ್ಕ ಕುಕ್ಕರಲ್ಲಿ ತರಕಾರಿ ಜಾಸ್ತಿ ಗಂಟೆ. ಅದ್ರ ತುಂಬ ಮಾಡ್ತೀರಾ? ಸರಿ, ಓಕೆ, ಮಾಡಿ ಬರ್ತೀವಿ. ನಮ್ಮ ನವಿ ಬೆಳಗ್ಗೆ 5:15 ಎದ್ರಂತೆ ಗೈಸ್. ತುಂಬ ಚಳಿ ಹೊಡಿತಿತ್ತಂತೆ. ಮಳೆ ಮಾತ್ರ ಬರ್ತಾಯಿಲ್ಲ, ಮೋಡ ಆಗಿದೆ ಫುಲ್. ಮಳೆ ಬತ್ತಾ ಅನ್ಕೊಂಬಂದವನೆ. ಚಡ್ಡಿ ಹಾಕಿಲ್ವೇನೋ? ಚಿಕ್ಕ ಚಡ್ಡಿ ಹಾಕೊಂಬಿಟ್ಟು ದೊಡ್ಡ ಶರ್ಟ್ ಹಾಕೊಂಡು ನಡಿ, ಸ್ನಾನ ಮಾಡೋದು ನಡಿ. ಸ್ಕೂಲ್ಗೆ ಹೋಗಿ ಟೈಮ್ ಆಗುತ್ತೆ. ದಿವಾ, ನಿಂಗೆ ಸ್ಕೂಲ್ಗೆ ಹೋಗೋದು ಇಷ್ಟನಾ? ಎಷ್ಟಿಷ್ಟ? ಇಷ್ಟು ದಿನ ತುಂಬ ಇಷ್ಟ ಅಂತಿದ್ದೆ, ಇವಾಗ ಸ್ವಲ್ಪ ಇಷ್ಟ ಅಂತ ಬಂದವನು. ಇಲ್ಲ ಮಕ್ಕ, ಇಲ್ಲಿ ಏನಿದು ಮೂಗೆಲ್ಲ ಏನೋ ಕಚ್ಬಿಟ್ಟೈತೆ. ಬನ್ನಿ ಹೋಗೋಣ. ಬಂದೆ ಒಳಗಡೆಯಿಂದ. ನಮ್ಮ ನವಿರಿ ಟೈಮ್ ಆಗುತ್ತೆ ಬನ್ನಿರಿ ಅಂತ ಬಂದಿದ್ದೀವಿ. ಏನು ಬಾಸ್, ಆರಾಮಾಗಿ ಕೂತಿದ್ದೀರಾ? ನಾಚಿಕೆ ಆಗ್ಬಿಡ್ತು. ನಮ್ಮ ಖುಷಿ ಅಲ್ಲುಜ್ಜಂದ್ರಿ ಗೈಸ್, ನಾಟಕ ಆಡ್ತಾನೆ. ಅದಕ್ಕೆ ನಾನೇ ಉಜ್ಜಿಸ್ತಾ ಇದ್ದೀನಿ. ಹಿಂಗೆ ಕೊಟ್ಟ ತಕ್ಷಣ ಆಗೋಯ್ತಪ್ಪ ಅಂತ ಬಂದ್ಬಿಡ್ತಾನೆ. ಈ ಮಾಡಿ ನೋಡಿ, ಇವಾಗ ಮಾತಾಡ್ಲಾಗುತ್ತೆ ಅಲ್ಲೋ. ಆ ಮಾಡೋ ಅಲ್ಲಿ, ಆ ಮಾಡು.
ಅಲ್ಲೇ ಇಲ್ಲ ಗೈಸ್ ನಿನ್ಗೆ ದೊಡ್ಡ ಅಲ್ಲ. ಅದು ಹೆಂಗೆ ಊಟ ಮಾಡ್ತಾನೋ ಗೊತ್ತಿಲ್ಲ ನೋಡಿ. ಎರಡೇ ಇಲ್ಲಿ ಸಾಕು ಹಿಂಗೆ ಮಾಡಿ. ತುಟಿ ಎಲ್ಲ ಆಗ್ಬಿಟ್ಟೈತಿ ನೋಡಿ ಗೈಸ್, ದಾಳಿಂಬೆ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಕೊಟ್ಟು ಕಳಿಸ್ತೀನಿ. ಮತ್ತು ಈ ಬಾಕ್ಸಿಗೆ ಪಲಾವ ಕಳಿಸ್ಬೇಕು. ನೀರು ಸೋತ್ಕೊಳ್ಳಿ ಒಂದು ಸ್ವಲ್ಪ ಹೊತ್ತು ಆರಬೇಕು ಬೇರೆ ಪಲಾವು. ಈ ನೀರು ಮಡ್ಲು ಕೊಟ್ಟು ಕಳಿಸ್ತೀನಿ ಗೈಸ್. ನೀರೇ ಕುಡಿಯಲ್ಲ, ಹಂಗೆ ಬರ್ತಾನೆ. ಇಷ್ಟೇ ಖಾಲಿಯಾಗಿರುತ್ತೆ, ಇಷ್ಟೇ ಖಾಲಿಯಾಗಿರುತ್ತೆ ನೀರೇ ಕುಡಿಯಲ್ಲ. ಮನೇಲಿದ್ರೆ ಚೆನ್ನಾಗಿ ನೀರು ಕುಡಿತಾನೆ, ಕ್ಲಾಸ್ಗೆ ಹೋದ್ರೆ ನೀರೇ ಕುಡಿಯಲ್ಲ. ಏನು ಗೊತ್ತಿಲ್ಲ, ಹಂಗೆ ಖುಷಿ ನಮ್ಮನವರು ಹೆಂಗೆ ಕುಡಿಸಿದ್ದಾರೆ. ಚಳಿ ಆಗ್ತೈತೆ ಮಗನೇ. ಏನು ಮಾಡ್ತಿದ್ದಾರೆ? ಏನ್ರಿ ಮಾಡ್ತಾಯಿದ್ದೀರಾ? ನೋಡಿ ಗೈಸ್, ಶಾಪ್ ಮಾಡಿ ಅವರ ಮಗನ ಬ್ಯಾಗಾಗ ಹಾಕ್ತಾಯಿದ್ದಾರೆ. ನೀನು ಜಾಮಿಟ್ರಿಲ್ಲ, ಇವನಿಂದಾನೇ ಪೆನ್ಸಿಲ್ ಅರ್ಧ ಹಾಳಾಗುತ್ತೆ ಗೈಸ್ ನಮ್ಮ ಖುಷಿಯಿಂದ. ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವನು ಇನ್ನೂ ವಾಶ್ರೂಮ್ಗೆ ಹೋಗಿಲ್ಲ, ಅದರಿಂದ ಮನೇಲಿರೋ ಬಟ್ಟೆನೇ ಹಾಕಿದ್ದಾರೆ. ರೆಡಿ ಮಗನೇ ಇವಾಗ ನೋಡ್ತಾ ಇದ್ದಾನೆ ಏನೇನು ಹಾಕೊಳ್ಳ ಅಮ್ಮ ಅಂತ. ತಿನ್ಕೊಂಬರ್ಬೇಕು, ನೀರು ಚೆನ್ನಾಗಿ ಕುಡಿ, ಓಕೆನಾ? ನೀರು ಕುಡಿಲಲ್ಲೇ ಬಂದರೆ ಒದೆ ಕೊಡ್ತೀನಿ ನಾನು. ಮ್ಯಾಮ್ಗೆ ಹೇಳ್ತೀನಿಲ್ಲ ಅಂದರೆ ನಾನು ಅದನ್ನ ಮನೆಗೆ ಬಂದಾಗ ತಿನ್ನುವೆ. ಹಾಂ, ಮ್ಯಾಮ್ಗೆ ಹೇಳ್ಬಿಟ್ಟು ಬರ್ತೀನಿ ಏನಾದ್ರು ನೀನು ನೀರು ಕುಡ್ದಿಲ್ಲ ಅಂದರೆ, ಓಕೆನಾ? ಖುಷಿ ನೋಡಿ ಗೈಸ್, ಅವ್ನು ಜಾಮಿಟ್ರಿ ಇಟ್ಕೊಂಡು ಆಟಾಡೋದು. ಏನಾದ್ರು ರೆಡಿಯಾಗು ಬೇಗ ಅಂತಂದರೆ ಎಲ್ಲಿಗೆ ಅಮ್ಮ? ಇವ್ನಿಗೆ ಯಾವಾಗಲೂ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ ಅಂತ ಮುದ್ದು. ಇನ್ನೊಂದು ಎಲ್ಲಿ ಪೆನ್ಸಿಲು? ಚಿಕ್ಕದೇ ಕೊಡಿ ಹೋಗಲಿ. 2 ಪೆನ್ಸಿಲ್ ಕೊಟ್ಟು ಕಳ್ಸೋಕ್ಕೆ ಹೇಳಿರೋದು. ಇದೇನು ಎಷ್ಟು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದೀರಾ ಶಾರ್ಪಾಗಿ ಎಷ್ಟೊಂದು ಶಾರ್ಪಾಗಿ ಹೊಡಿಬಿಡ. ಚುಚ್ಬಿಟ್ಟೆ ಇಟ್ಕೊಂಡು ಬರೀತಾನೆ ಬಾ, ಏನಾಗಲ್ಲ ಸಾಕು. 2 ಪೆನ್ಸಿಲ್ ಏನು ಮಾಡೋಕ್ಕೆ? UKG ನಾವೇ ತಗೊಂಡೋಯ್ತಿರ್ಲಿಲ್ಲ 2 ಪೆನ್ಸಿಲ್. ಹಾಕಿದ್ರೊಳಿಗೆ ಹಾಕು, ಎತ್ಕೊಡ್ತೀನಿ ನಾನು. ಹಾಕು, ಅಣ್ಣಂಗೆ ಪ್ಯಾಕ್ ಮಾಡಿ. ಸ್ಕೂಲ್ಗೆ ಹೋಯ್ತೀಯ ಮಗನೇ ನೀನು? ಖುಷಿ ಹೋಯ್ತೀಯಾ ಹೋಗಲ್ವೋ? ಹೋಯ್ತೀಯಾ? ಸರಿಯಾಗಿ ಬರ್ತಾನೆ ಇಲ್ಲ ನೋಡು. ರಫ್ ನೋಟ್ ಇಲ್ಲಿ ಇಟ್ಟೈತೆ ಅಪ್ಪ, ಇಲ್ಲ ಇಲ್ಲೈತೆ ನೋಡು, ಓಕೆನಾ? ಹ್ಞೂ, ಸ್ಕೂಲಲ್ಲಿ ಬರ್ಸ್ತಾರಲ್ಲ ಅದನ್ನ ಬರ್ಕೊಂಬ, ಓಕೆನಾ? ಚಿಕ್ಕ ಪೆನ್ಸಿಲು ಆಯಿತು. ಜಾಮಿಟ್ರಿಗೆ ಹಾಕಿ ಎತ್ತು ಮಡಗಿ. ಇರೇಸರ್ ಐತೆನಾ? ಮುಂದೆ ಸಿಪ್ಪಲ್ಲಿ ಎತ್ತಿ ಇಟ್ರಿ. ಏನಕ್ಕೆ ಶಾರ್ಪ್ನರ್ ಬುತ್ತ ಕೊಟ್ಟು ಕಳಿಸ್ಬೇಡಿ ಅಂದ್ರಲ್ಲ ಎಲ್ಲೋ ಹೊಡೆದಾಕ್ಬಿಟ್ಟು ಮಕ್ಕಳೆಲ್ಲ ಕಿತ್ತಾಡ್ತಾರೆ ಅಂತನಾ? ನಮ್ಮ ದಿವಾ ಬಂದಿದ್ದ ಗೈಸ್ ಅಲ್ವಾ? ಅದು ಹೇಳೋದೇ ಇಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ. ಮಕ್ಕಳೆಲ್ಲ ಹೊಡೆದ್ಬಿಟ್ರು ತಲೆಗೆ. ಆಮೇಲೆ ಬೆಟ್ಟ ಏನು ಮಾಡ್ತಿದ್ರು ಮಗನಿಗೆ ಸ್ಕೂಲಲ್ಲಿ? ಮುರಿಯೋದು ಕೈನ, ತಲೆ ಮೇಲೆ ಹೊಡೆಯೋದು. ಆಮೇಲಿಂದ ಸ್ಕೂಲ್ ಯೂನಿಫಾರ್ಮ್ಗೆಲ್ಲ ಪೆನ್ಸಿಲಲ್ಲೆಲ್ಲ ಗೀಜ್ಬಿಟ್ಟು ಕಂಬೈನ್ ಮಾಡಿ ಕೊಡ್ಸಿದ್ದಾರೆ ಗೈಸ್. ಅಂದರೆ LKG UKG ಫಸ್ಟ್ ಸ್ಟ್ಯಾಂಡರ್ಡು ಅನಿಸುತ್ತೆ. ಅದರಿಂದ ಈ ಸೋಮವಾರದಿಂದ ಬೇರೆ ಬೇರೆ ಕೂರಿಸ್ತೀನಿ ಅಂತ ಹೇಳಿದರು. ನಾನು ಮ್ಯಾಮ್ಗೆ ಹೋಗಿ ಹೇಳಿದ್ದೆ, ಅವರು ಬೇರೆ ಬೇರೆ ಕೂರಿಸ್ತೀವಿ. ಯಾರಿಗೆ ಅಂತ ನೋಡ್ತಾರೆ ಹೇಳಿ, ಅವರು ಎಷ್ಟು ಜನ ಇರ್ತಾರೆ. ಆದ್ರೂ ನನಗೊಂಥರ ಬೇಜಾರು ಅನ್ಸ್ಬಿಡ್ತು. ನನ್ನ ಮಗ ಆಮೇಲೆ ಅಳ್ತಿದ್ದ, ನಾನು ಹೋಗಲ್ಲ ಹೊಡಿತಾರೆ ನನಗೆ ಎಲ್ಲರೂ ಅಂತ. ಮನೇಲಿ ಮಾತ್ರ ಜೋರು ಗೈಸ್ ಇವನು, ಹೊರ್ಗಡೆ ಇಲ್ಲ. ಅಂದರೆ ಹೊಡಿ ಅಂತಲ್ಲ, ಮಾತಾಡಬೇಕು ಎಲ್ಲರ ಜೊತೆನೂ. ಹಂಗೆ ಹೊಡಿಬಾರ್ದು. ಮ್ಯಾಮ್ಗೆ ಅಲ್ಲೇ ಹೇಳ್ಬೇಕು. ನಮ್ಮ ಮನೆಗೆ ಬಂದು ನಮಗೆ ಹೇಳೋದ, ಮ್ಯಾಮ್ ನೀವು ಹೊಡಿತಿದ್ದೀರಂತ ಆ ತಕ್ಷಣ ಅಲ್ಲೇ ಹೇಳ್ಬೇಕು. ಅದನ್ನೇ ಹೇಳ್ತಾ ಇರೋದು. ಇಲ್ಲಾದರೆ ಹಂಗಲ್ಲ. ಖುಷಿಗೆ ಹೊಡಿ ಅಂದರೆ ಹಿಡ್ಕೊಂಡು ಚೆನ್ನಾಗಿ ಖುಷಿಗೆ ಹೊಡಿ ಅಂದರೆ ಎಲ್ಲ ಗೊತ್ತು ಗೈಸ್. ABCD ಸ್ಮಾಲ್ ABCD ಎಲ್ಲ ಕಲ್ತ್ಕೊಂಡಿದ್ದಾನೆ ಇವಾಗ. ಆಮೇಲೆ 1 2 3 ಒಂದು 5 ಬಿಟ್ಬಿಟ್ಟು ಹೇಳ್ತಾನೆ ಅಷ್ಟೇ. 1 2 3 ಫುಲ್ ಎಲ್ಲ ಬರುತ್ತೆ, 5 1 ಬಿಟ್ಬಿಡ್ತಾನೆ. ಅದೆಲ್ಲ ಮುಟ್ಟಬಾರ್ದು ಖುಷಿ, ಒದೆ ಹೊಡಿತೀನಿ ಇವಾಗ. 8 ಗಂಟೆ ಆಗೋಯ್ತು. ಎಷ್ಟು ಬೇಗ ಇದ್ರು ಗಡಿಬಿಡಿ ಮಾಡ್ಕೊಳ್ಳೋದು ಮಾತ್ರ ಬಿಡೋದಲ್ಲ. ಈ ಖರ್ಚೀಫ್ ಆಚೆ ಕಡೆ ಒಣಗಾಕ್ಬಿಟ್ಟು ನಮ್ಮ ಖುಷಿ ಇಲ್ಲೇ ಎಲ್ಲಾರ ಎತ್ತಿಕ್ಕಿರ್ತಾನೆ, ಸುಮ್ಮನೆ ಇರಲ್ಲ ಅಂತ ಬೈ. ಆ ಹುಡುಗ
ಆ ಹುಡುಗ ಹೇಳ್ತೈತೆ ಅಮ್ಮ ಆಚೆ ಕಡೆ ಒಣಗಾಕಿದ್ಯಾ ಕಣಮ್ಮ ನೀನು ಅಂತ ಬೈ ತಗೋತೈತೆ ಆ ಹುಡುಗ. ಈ ಹುಡುಗಂಗೆ ಗೊತ್ತಿರೋವಷ್ಟು ಅಮ್ಮಂಗೆ ಗೊತ್ತಿಲ್ಲ. ಈ ಹುಡುಗಂಗಿರೋವಷ್ಟು ತಲೆಯಲ್ಲಿ ನೆನಪಿನ ಶಕ್ತಿ ನಿಮ್ಮ ಅಮ್ಮಂಗಿಲ್ಲ ಮಗನೇ. ಬೈ ಮಗನೇ ಅಮ್ಮಂಗೆ. ಅದೇನದು ಆ ಸ್ಟೈಲಲ್ಲಿ ಕೂತ್ಕೊಂಡು ತಿಂತಾ ಇರೋದು? ಕೆಳಗಡೆ ಕೂತ್ಕೊಂಡು ತಿನ್ಬೇಕು ತಾನೆ? ಬಟ್ಟೆ ಒಂದು ಹಾಕಿದ್ರೆ ಆಯ್ತು. ಮುಗಿತಾ? ಹಾಂ, ಬಾಯೆಲ್ಲ ಮಾಡ್ಕೊಂಡು ತಿಂತಿದ್ದೀನಿ ನೀನು. ಗಲೀಜು ನೀನು ಹೋಗು. ಬಾ 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 ಬಾಯ್ ಒರೆಸ್ಕೋ. ಗೈಸ್ ನಾನೇ ಹೋದ್ವಾರ ಎಲ್ಲ ಬಿಟ್ಬಿಟ್ಟು ಬಂದು ಮತ್ತೆ ಹೋಗಿ ಕರ್ಕೊಬಂದಿದ್ದೀನಿ. ಇವತ್ತು ಏನಂದರೆ ನಮ್ಮನೆಯವ್ರು ಅವರೆಲ್ಲ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ. ನಾನು ಅಂದ್ಬಿಟ್ಟು ಲೇಟಾಗೆ ಕೆಲಸ ಮಾಡ್ಕೊಂಡಿದ್ದೀನಿ. ನಾನು ಸ್ನಾನನೂ ಆಗ್ಬಿಟ್ಟಿರೋದು ಇಷ್ಟೊತ್ತಿಗೆ. ಇವ್ರಿಗೆ ಹೋಗಿ ಬಿಟ್ಬಿಟ್ಟು ಬನ್ನಿ ಅಂತ ಅಂದರೆ ಕೇಳಿಲಿ. ನಾಳೆ ನಾನೇ ಹೋಗ್ತೀನಿ. ಅದಕ್ಕೆ ಇದ್ದಾಗ ಯೂಸ್ ಮಾಡ್ಕೋಬೇಕಲ್ವಾ ಬುದ್ಧಿನ ನಾವು. ಹೋಗಿ ಬಿಟ್ಬಿಟ್ಟು ಬನ್ನಿ ಅಂದರೆ ನನಗೆ ಭಯ. ಮ್ಯಾಮ್ ಅಂದರೆ ಭಯ. ಮ್ಯಾಮ್ ಅಂದರೆ ಅವ್ರಿಗೆ ಭಯ ಅಂತೆ ಗೈಸ್. ಏನಕ್ಕೆ ರೀ ಭಯ? ಅವಾಗ ಅವ್ರಿಗೂ ಚಿಕ್ಕ ವಯಸ್ಸು ಇರುತ್ತೆ ಅನ್ಸುತ್ತೆ ಕಣಮದ್ದು. ನಿನ್ಕಿಂತ ಒಂಚೂರು ದೊಡ್ಡವ್ರು ಅನ್ಸುತ್ತೆ ಅಷ್ಟೇನೆಯ. ಅವರು ಏನು ನಿಂಗೆ ಹೊಡ್ತಿರಲ್ಲ ಬಿಡು, ಬೇರೆ ಮ್ಯಾಮ್ ಹೊಡ್ತಿರ್ತಾರೆ. ನೋಡಿ ಗೈಸ್, ನಮ್ಮ ಖುಷಿ ನಮ್ಮ ದಿವು ನಡ್ಕೊತಾನೆ. ಏನು ಮಗನೇ ಆ ಥರ ಮಾಡದ್ನಾ? ನಮ್ಮ ದಿವ ಇವಾಗ ತಾನೆ ವಾಶ್ರೂಮ್ಗೆ ಹೋಗಿ ಬಂದು ಅದಕ್ಕೆ ಇವನು ಹಿಂಗೆ ಆಡ್ಕೊತಾ ಇರೋದು ಗೈಸ್. ಯಾಕೆ ದಿವಿ ಬೇಗ ಬೇಗ ಹಾಕ್ಸ್ಕೋ ಶರ್ಟ್ ಎಲ್ಲ. ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ನಾಟಕ ಮಾಡ್ತಾನೆ ನೋಡಿ ಗೈಸ್. ಸರಿ ಬಾ, ಇವಾಗ ಕರ್ಕೊಂಡು ಹೋಗಿ ಕುಂಡ್ರಿಸ್ಬಿಟ್ಟು ಬರ್ತೀನಿ ಇವತ್ತೊಂದಿನ. ಸುಮ್ಮನೆ ಇದ್ಬಿಟ್ರಿ ನೀನು ಸಂಜೆ ತಕ. ಹಾಂ, ನಾಳೆಗೆ ಅಡ್ಮಿಷನ್ ಮಾಡ್ತೀನಿ, ಓಕೆನಾ? ಹಾಂ ಹಾಂ ಆಯಿತು. ಅಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾರೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಅನ್ಕೊಂಬಿಟ್ಟ. ನಾನು ಹೊಡಿತಾರೆ ಓದಿಸ್ತಾರೆ ಅನ್ನೋದು ಗೊತ್ತಿಲ್ಲ. ನಮಗೆ ಗೇಮ್ ಎಲ್ಲ ಆಡಿಸ್ತಾರೆ, ಆಟ ಆಡಿಸ್ತಾರೆ. ಹೌದಾ? ಕ್ಯಾಮ್ರಾ ಎಲ್ಲ ಕೊಟ್ಟು ಅಂದ್ರೆ ಇದು ನಾವು ನೋಡ್ತೀವಿ ದೂರದ್ದು. ಏನಂದ್ರೆ ಹೇಳ ಏನೇನೋ ಮಾತಾಡ್ಬಾರ್ದು ಹತ್ರ. ಅದನ್ನೆಲ್ಲ ಕೊಟ್ಟವ್ರೆ ಅಂತ ಹೇಳ್ತಿದ್ದ. ಅದಕ್ಕೋಸ್ಕರ ಅವನು ಆಟ ಕೊಡ್ತಾನೆ ನನ್ಗೆ ಅಂತ ಅನ್ಕೊಂಡವನೆ. ತಿಂಡಿ ತಿಂತೀಯನ ಇನ್ನೊಂದು ಸ್ವಲ್ಪ ದಿವಿ? ಅವನು ತಿನ್ನಲ್ಲ, ನಾನ್ ತಿನ್ಸೋದು. ಖುಷಿ ಕೂತ್ಕೊಂಡು ತಿಂತಾನೆ. ಇವನು ನಾನು ತಿನ್ಸ್ಬೇಕು ಇವನ್ಗೆ. ಸರಿ ಓಕೆ, ರೆಡಿ ಆದ್ಮೇಲೆ ಸಿಗ್ತೀವಿ ಗೈಸ್. ನೋಡಿ ಗೈಸ್, ಇವಾಗ ರೆಡಿ ಆಗಿದ್ದಾನೆ. ಶೂ ಒಂದು ಹಾಕೋಬೇಕು. ಇಲ್ಲಿ ಇನ್ನೊಬ್ರು ಹಾಕತಾ ಇದ್ದಾರೆ. ಅಲ್ಲ ಮೂತಿನ ಹಿಂಗೆ ಮಾಡ್ಕೊಂಡು ಅಂತ. ರೆಡಿನಾ ಸ್ಕೂಲ್ಗೆ ಓಕೆ? ಖುಷಿನಾ? ನಮ್ಮ ದೇವಂಗೆ ಶೂ ಹಾಕೊಂಡು ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲಮ್ಮ ಅಂತೆಲ್ಲ ಅಳ್ತಿದ್ದ ಗೈಸ್. ಊಟ ಮಾಡೋಕ್ರೆ ಹಿಂಗೆ ಕೂತ್ಕೊಂಡು ಊಟ ಮಾಡಬೇಕು, ಬೇಡ ಅಮ್ಮ ಇದು ಅಂತ ಶೂಟ್ ಮಾಡ್ತಾವನೆ. ಸರಿ ಬೇಗ ಬೇಗ ಹಾಕಿ, ಟೈಮ್ ಆಯ್ತು. ನೀನೆಲ್ಲಿ ಬತ್ತೀಯಾ? ನೀನು ಬೇಡ ಸುಂದಿರವ. ಅಮ್ಮ ಬಂದರೆ ನೀನು ಬರಬೇಕು. ಅಮ್ಮ ರೆಡಿ ಆಗಿಲ್ಲ, ಬರಲ್ಲ ಅವಳು. ಹೊಟ್ಟೆ ಕುದಿತಾವನೆ. ನಾಳೆಯಿಂದ ನಮ್ಮ ನವ್ಯವರೇ ಕರ್ಕೊಂಡು ಹೋಗ್ತಾರೆ. ಹೋದ್ವಾರ ನಾನು ಬಂದಿದ್ದೀನಿ ಪ್ರತಿದಿನ ಡ್ಯೂಟಿಗೆ. ನೀನು ಕರ್ಕೊಂಡು ಹೋಗಿ ಕ್ಲಾಸ್ ಒಳಗೆ ಕುಂಡಿಸ್ಬಿಟ್ಟು ಮುತ್ತು ಕೊಟ್ಟು ಬಂದಿರೋಳಂಗೆ ಹೇಳ್ತೀನಿ. ಈಚೆ ಕಡೆ ಗೇಟಿಂದ ಆಚೆ ಕಡೆಯಿಂದ ಹೇಳ್ತಾರೆ ಹೋಗಿ ಆಚೆಗೆ ಅಂತ ಒಳಗೆ. ಏನ್ತೀವಿ? ಕಮೆಂಟ್ ಹಾಕಿ ಗೈಸ್, ಚೆನ್ನಾಗಿ ಕಾಣ್ತಿದ್ದಾನ ಇಲ್ಲ ಅಂತ. ಹಾಂ, ಈ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಕಮೆಂಟ್ ಹಾಕಿ. ದಿವಿನ ಖುಷಿನ? ಇಬ್ರು ಅಂತ ಕಮೆಂಟ್ ಹಾಕ್ತಾರೆ. ಇಬ್ರು ಬೇಡ, ಒಬ್ಬನಿಗೆ ಹಾಕ್ಬೇಕು. ಆಯ್ತು, ಯಾರು ಚೆನ್ನಾಗಿ ಕಾಣ್ತಾರಪ್ಪ? ನಾನು ಖುಷಿ ಚೆನ್ನಾಗಿ ಕಾಣ್ತಾ ಇದ್ದೇನೆ. ಪಾಪ ದಿವ ತಲೆಯಲ್ಲಿ ಕೂದಲಿಲ್ಲ ಅಂದ್ರೆ ಏನಂತಾನೆ ಗೊತ್ತಾ ಗೈಸ್, ಅವನು ಅಪ್ಪ ಇಷ್ಟ ಆದ್ರೆ ಅಮ್ಮ ಬೇಜಾರಾಯ್ತಾಳೆ ಅಂತ ನಾನು ಅಮ್ಮ ಅಂತೀನಿ. ಮತ್ತೆ ಒಂದ್ ಹಿಡ್ಕೊಂಡ್ರೆ ನೋಡಿ ಗೈಸ್, ಇವಾಗಿನ್ನ 8:25 40 ಇನ್ನು 20 ನಿಮಿಷ ಐತೆ. ಅರ್ಜೆಂಟ್ ಮಾಡಿಬಿಟ್ಲು. ಅಯ್ಯೋ ಟೈಮ್ ಆಯಿತು ನನ್ನ ಮಗಂಗೆ, ಅಯ್ಯೋ ಟೈಮ್ ಆಯಿತು ಅಂತ.
7:30 8:30 ತತ್ತಿ ಮಾಡಿ ಮುಗಿಸಿ ಎಲ್ಲ ತಿನ್ನಿಸಿ ಎಲ್ಲ ರೆಡಿ ಮಾಡಿ ಕೂರಿಸಿದ್ದಾರೆ ಇವರು. ದಿವಿ ನಿಮ್ಮ ಸ್ಕೂಲ್ ನೇಮ್ ಏನು ಮಗನೇ? ಏನು ಗೊತ್ತಿಲ್ಲ ಕೈಸ ಅವ್ನ ಸ್ಕೂಲ್ ನೇಮ್ ಏನೇ ಗೊತ್ತಿಲ್ಲ ಅವನಿಗೆ. ನಾನು ನೆನ್ನೆ ಹೇಳ್ಕೊಟ್ನಲ್ಲ ಮಗನೇ, ಹೇಳು. ನೀನು ಹೇಳಬೇಕು. ನೆನ್ನೆ ಹೇಳ್ಕೊಟ್ನಲ್ಲ ಮಗನೇ. ನೋಡಿ ಗೈಸ್, ಇನ್ನು ಒಂದು ಸ್ಕೂಲ್ ನೇಮೇ ಗೊತ್ತಿಲ್ಲ. ನಿಮ್ಮ ಮ್ಯಾಮ್ಗೆ ಹೋಗಿ ಕೇಳು, ಹೇಳ್ಕೊಡ್ತಾರೆ. ಓಕೆನಾ? ಏನು ಹೊಡಿಯಲ್ಲ. ಮ್ಯಾಮ್ ನಮ್ಮ ಡ್ಯಾಡಿ ಕೇಳ್ತಾಯಿದ್ರು ಸ್ಕೂಲ್ ನೇಮ್ ಏನು ಅಂತ, ಹೇಳ್ಕೊಡಿ ಏನು. ಓಕೆನಾ? ಇಲ್ಲಿ ನೋಡು, ನೋಡಲ್ವಾ? ಸರಿ ಈಗ ಹೋಗೋಣ. ಗೈಸ್ ಇವಾಗ ಬಿಟ್ಟು ಬರೋಕ್ಕೆ ಹೋಗ್ತೀವಿ. ಸರಿ ಬನ್ನಿ ಹೋಗೋಣ. ಅಮ್ಮ ಬರಲ್ಲ, ನೀನು ಬರಲ್ಲ. ನೀನು ಬೇಡ. ಸರಿ ಬೈ. ಬರಲ್ಲ ಮಗನೇ, ಅಪ್ಪನ ಕರ್ಕೊಂಡು ಹೋಗು. ಅಮ್ಮ ಬಂದರೆ ಖುಷಿ ಬರ್ತಂತೆ. ಖುಷಿ ಬೇಡ, ಅದಕ್ಕೆ ಇಲ್ಲ. ಬೇಡ ಮಗನೇ, ನಾವು ರೆಡಿ ಆಗಿಲ್ಲ, ಸ್ನಾನ ಮಾಡಿಲ್ಲ, ಏನಿಲ್ಲ, ರೆಡಿ ಆಗಿಲ್ಲ. ಬನ್ನಿ ಬನ್ನಿ ಸರ್. ಅಣ್ಣಂಗೆ ಕಿಸಿ ಕೊಟ್ಟು ಬಾಯ್ ಹೇಳು. ಕಿಸಿ ಕೊಟ್ಟು ಬಾ ಅಣ್ಣಂಗೆ. ನೋಡಿ ಅವನಿಗೆ ಕಿಸಿ ಕೊಡಿಸ್ಕೊಳಕ್ಕೆ ಇಷ್ಟ ಇಲ್ಲ. ಕೊಡಿಸ್ಕೋಬೇಕು, ಹಂಗೆಲ್ಲ ಆಡ್ಬಾರ್ದು ದಿವಿ. ತಮ್ಮ ಅವನು. ಅಯ್ಯೋ ಅಯ್ಯೋ ಸಿಗ್ತಾ ಇಲ್ಲ. ಕಮ್ಮಂಗೆ ಆಡಂಗೆ ಆಡ್ಬಾರ್ದು ದಿವಿ. ನೀನ್ ಕೊಡುದಿವಿ, ನೀನ್ ಕೊಡುದಿವಿ, ಫೈನಲ್ ಅದ್ಯಾಕೆ ಮುತ್ಕೊಟ್ಟು ಒರೆಸ್ಕೊಳ್ಳೋದು? ನೀನ್ ಕೊಡುದಿವಿ. ಕೊಡ್ಬ ನೀನು. ಇಲ್ಲ ಒಡ್ಸ್ಕೊಳ್ಳೋದು, ಕೊಡ್ಸ್ಕೊಳ್ಳೋ ಪಪ್ಪು. ತಪ್ಕೊಳ್ಳಿ, ತಪ್ಕೊಳ್ಳಿ. ತುಂಬಾ ಮಿಸ್ ಮಾಡ್ಕೊತಾನೆ ಗೈಸ್ ಅವನು ಅವ್ರ ಅಣ್ಣನ. ಎತ್ಕೊಂಡ ತಮ್ಮನ ಬ್ಯಾಗ್ನ ತಕ. ಏ ಊಟ ಕೊಡೋದು. ಇಲ್ಲಿ ನೋಡಿ ಗೈಸ್, ಅವ್ರ ಅಮ್ಮ ದಿವಿತ್ ಅಂತ ಬರ್ದು ಯಪ್ಪ ಗಲೀಜ್ ಮಾಡಿ ಕೊಟ್ಟವನು. ನೀರ್ ಬಿದ್ದು ಹಾಳಾಯ್ತು. ಏನ್ ಗಲೀಜ್ ಮಾಡಿದ ಸುಮ್ಮನೆ. ನೀರ್ ಬಿದ್ದಿ ಅದು ಜಲ್ಲಿಂಗ್ ಪೇನ್ ಅಲ್ವಾ, ಹಂಗಾಗಿದೆ. ಜೀವಿತ ಅನ್ನೋದೇ ಕಾಣ್ತಾರೆ. ಎಲ್ಲ ಕಾಣ್ತಾ ಇಲ್ವಾ? ಸ್ವಲ್ಪ ಕಾಣ್ತೈತೆ ಅಷ್ಟೇ. ಸೆಂಟ್ ಥಾಮಸ್ ಕಾನ್ವೆಂಟ್ ಗೈಸ್. ಹಂಗಲ್ಲ. ಹಾಕಳಪ್ಪ. ಖಾರ ಆಯ್ತು. ಮ್ಯಾಮ್ ಹೇಳ್ಕೊಟ್ರಾ? ಮ್ಯಾಮ್ ಹೇಳ್ಕೊಟ್ರಾ? ಅವನೇ ಕಲ್ತ್ಕೊಂಡವನು. ನಿಮ್ಮ ಮಗ ಊಟ ಚೆಲ್ತಾನೆ ನನ್ನ ಪ್ರಕಾರ. ಅಯ್ಯೋ ಬಿಡೋ ತಂದೆ. ನೋಡಿ ಕರ್ಕೊಂಡು ಹೋಗ್ತಾ ಇದಾರ ಅವನ್ನ. ಅಲ್ಲಿ ಲಂಚ್ ಬ್ಯಾಗಾರ ಇಟ್ಕೊಳ್ರಿ, ಬ್ಯಾಗ್ ಅಂತೂ ಇಟ್ಕೊಂಡಿಲ್ಲ. ಇಲ್ಲಿ ನೋಡಿ ಏನವ ಖುಷಿ, ಖುಷಿ ಏನು ಹೇಳು. ನಾನು ಹೋಗ್ತೀನಿ ಅಂತಿದ್ದ ಗೈಸ್. ಇಷ್ಟೊತ್ತು ಗಂಟೆ ಬಾಯ್ ದಿವಿ. ಖುಷಿಯಿಂದ ಇರು ಮಗ್ನೆ, ಖುಷಿಯಿಂದ ಇರು. ಓಕೆನಾ? ಬಾಯ್ ಪಾಪು. ಬಾ ಪಾಪು. ಹಿಂಗೆ ಬಾಯ್ ಪಾಪು. ಬಾಯ್ ಪಾಪು ಹೇಳು ಅಣ್ಣಂಗೆ. ಬಾಪೆ ಬಾಣ. ಬಬ್ಬು ಅಣ್ಣ ಅಂತ ನಡಿದೀವ ಸಾಕು. ಹೇಳಿ ಪಾಪು. ನೋಡಿ ಗೈಸ್, ದಿವನ್ ಬಿಟ್ಟು ಬರ್ತಿದ್ದಂಗೆ ಮಳೆ ಶುರುವಾಗೋಯ್ತು. ನಮ್ಮ ಬಟ್ಟೆ ಅಂತ ನೋಡಿ ಗೈಸ್, ನೆನ್ನೆಯಿಂದ ನೆನೀತಾನೆ ಅವಾಗ. ಎತ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಮಳೆ ಬರುತ್ತೆ. ಬೆಳಗ್ಗೆ ಬಿಸಿಲು ಬಂದಿತ್ತು, ಎತ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಮಳೆ ಬಂತು. ಏನ್ರಿ ಮಾಡ್ತಾ ಇದ್ದೀರಾ? ತಿಂಡಿ ತಿಂದ್ಬಿಟ್ಟು ಟೀ ಕಾಯಿಸ್ತಾ ಇದ್ದಾರಂತೆ. ಬೆಳಗ್ಗೆ ಕಾಫಿ ಒಂದು ಲೋಟ ಕುಡ್ದಿದ್ದಾರೆ, ಇವಾಗ ಒಂದು ಲೋಟ ಟೀ ಬೇರೆ ಕೊಡ್ತಾ ಇದ್ದಾರೆ ಅವ್ರ ಹಸ್ಬೆಂಡ್ಗೆ. ಏನ್ರಿ ಈ ಥರ ಎಲ್ಲ? ಚಳಿಗೂ ಅದಕ್ಕೂ ಚೆನ್ನಾಗಿರುತ್ತಂತೆ ಗೈಸ್. ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಂಡು ತಿಂದ್ರೆ ಇವಾಗ ತರಕಾರಿ ಸಾರು ಮಾಡಬೇಕು. ಟೈಮ್ ಆಲ್ರೆಡಿ ಸರಿಯಾಗಿದೆ ಟೈಮು. ಮಧ್ಯಾಹ್ನ ಆಗ್ಬಿಟ್ಟಿದೆ, ಅಂದರೆ 2 ಗಂಟೆ ಕಾಯಿಸ್ಕೊಂಡು ಟೈಮು. ಆವಾಗಲಿಂದ ಇಟ್ಕೊಳಬೇಕು. ಪಲಾವೇ ಇತ್ತಲ್ಲ. ಖುಷಿ ಸೈಲೆಂಟು. ಇವಾಗ ತರಕಾರಿ ಸಾರು ಅಂತ ಯೋಚನೆ ಮಾಡ್ತಿದ್ದೆ. ಕಾಯಿ ಬೇರೆ ತುರಿಬೇಕು, ಅದು ಬೇರೆ ಹಾಕಬೇಕಲ್ಲ. ಕಾಯಿ ಇಲ್ಲಲ್ಲೇ ಸಾರು ಮಾಡ್ತಾರೆ ಅಮ್ಮ ಹಾಕಿ.
ಚೆನ್ನಾಗಿ ಮಾಡ್ತಾರೆ. ಆದರೆ ನಾನು ನೋಡ್ಕೊಳ್ಳಿಲ್ಲ ಹೆಂಗೆ ಅಂತ. ಕಾಯಿ ಹಾಕ್ಲೆಲ್ಲ ಚೆನ್ನಾಗಿ ಬರುತ್ತೆ ತರಕಾರಿ ಸಾರು ಅಂತ ಹೇಳಿದ್ರು. ಟ್ರೈ ಮಾಡೋಣ. ಕಾಯಿ ಹಾಕ್ಲೆಲ್ಲ ನನಗೆ ಗೊತ್ತಿರೋಂಗೆ ಮಾಡ್ತಾಯಿದ್ದೀನಿ, ಅಮ್ಮಂಗೆ ಗೊತ್ತಿರೋದು ಮಾಡ್ತಾಯಿಲ್ಲ. ನಮ್ಮ ಅಮ್ಮ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳಿಲ್ಲ ನಾನು. ಅವತ್ತು ಹೇಳ್ತಿದ್ರು ಹಿಂಗೆ ಹಾಕ್ಬೇಕು ಅಂತ. ನಾನೆಲ್ಲೋ ಯಾವ ಬಿಡಮ್ಮ ಅನ್ಕೊಂಡು ಸುಮ್ಮನೆ ಎಲ್ಲೆಲ್ಲೋ ತಲೆ ಕೆಡ್ಸ್ಕೊಂಡಿದ್ದೆ. ಇವತ್ತು ಆ ರೀತಿನೇ ಮಾಡೋಣ ಅರ್ಜೆಂಟ್ಗೆ ಅಂತ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ಸಾಂಬಾರು ಪೌಡರು ಖಾರದ ಪುಡಿ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿದ್ದೀನಿ, ಎಲ್ಲ ತರಕಾರಿನೂ ಹಾಕಿದ್ದೀನಿ. ಇಲ್ಲಿ ಟೊಮೊಟೊ, ಅರಿಶಿನ ಮತ್ತು ಜೀರಿಗೆ, ಹುಣಸೆಹಣ್ಣು ಕಡಲೆ ಹಾಕಿಲ್ವಾ? ಹಾಕಿಲ್ಲ. ಜೀರಿಗೆ ಗಟ್ಟಿ ಆಗಬೇಕಲ್ಲ, ಹೆಂಗಾಗುತ್ತೆ ಗಟ್ಟಿ? ಅದು ಇದು ಪುಡಿಲಾಗುತ್ತೆ, ಸಾಂಬಾರು ಪುಡಿಲ. ಪುಡಿಲಾಗುತ್ತೆ. ಇದನ್ನಿಷ್ಟನ್ನು ಹಾಕೋಣ. ಹೆಂಗಾಗುತ್ತೆ ನೋಡೋಣ. ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ರೆ ನಿಮಗೆ ಹೇಳ್ತೀನಿ ಗೈಸ್. ಮಾಡ್ಕೊಂಡು ತಿಂದಾದ್ಮೇಲೆ ಹೇಳ್ತಾಳಂತೆ. ಮಾಡ್ಕೊಂಡು ತಿನ್ನೋ ಚೆನ್ನಾಗೈತೆ ಇಲ್ವ ಅಂತ ನೋಡಿ ಹೇಳ್ತೀನಿ. ಸ್ವಲ್ಪ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ. ತುಂಬ ಮಾಡಕ್ಕೆ ಹೋದ್ರೆ ಅದು ತುಂಬಾ ಅಂತ ಅಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಬೇಕಲ್ಲ. ಅದೇ ಸಾಂಬಾರು ಪುಡಿ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗುತ್ತೆ. ಜಾಸ್ತಿ ಹಾಕ್ಬೇಕಷ್ಟೇ ಗೈಸ್. ನೋಡೋಣ. ಖಾರ ಪುಡಿ ಕಮ್ಮಿ ಹಾಕ್ಬೇಕಾಗುತ್ತೆ. ನಾನು ಈ ಥರ ಫಸ್ಟ್ ಟೈಮ್ ಎಲ್ಲ ಮಾಡ್ತಿರೋದು. ಕಾಯಿ ಹಾಕ್ಲೇ ತರಕಾರಿ ಸಾರು ಮಾಡೋದು ತುಂಬ ಜನ ನೋಡಿದ್ದೀನಿ. ಕಾಯಿ ಹಾಕ್ಬಿಟ್ಟೆ ಮಾಡೋದನ್ನ ಎಲ್ಲೋ ಮಾಡಿರ್ಬೋದು ಒಬ್ರು ಇಬ್ರು, ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಹಂಗೆ ಮಾಡ್ತಾರೆ. ಅಂದ್ರೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ, ಹಂಗೆ ಮಾಡ್ತಾರೆ, ಸಖತ್ತಾಗಿರುತ್ತೆ. ನಮಗೆ ತುಂಬ ಇಷ್ಟ ಅಮ್ಮ ಮಾಡೋದು. ತರಕಾರಿ ಸಾರು ಉಪ್ಪು ಹಾಕ್ಬಿಟ್ಟು ಕೂಗ್ಸೋದಷ್ಟೇ. ಉಪ್ಪು ಹಾಕ್ಬಿಟ್ಟು ಕೂಗ್ಸೋದಷ್ಟೇ. ಗಾಯ್ಸ್, ಇವಾಗಿನ ಜಸ್ಟ್ ನಮ್ಮ ಮಗನ ಕರ್ಕೊಂಬಂದು ಸ್ಕೂಲಿಂದ ಅಲ್ಲಿ ಅವ್ರು ಮ್ಯಾಮ್ ಬೈದ್ರಂತೆ. ಏನು ಬೈದ್ರು ಮಗನೇ? ಬೇಗ ತಿಂದಿಲ್ಲ ಅಂತ, ಬೇಗ ಪಾಠ ತಿನ್ಬೇಕು ಅಂತ. ಫಾಸ್ಟಾಗಿ ತಿನ್ಬೇಕಂತೆ. 3/4 ಗಂಟೆ ಕೊಡ್ತಾರೆ. ಆ 3/4 ಗಂಟೆಯಲ್ಲಿ ಒಂದು ತಿನ್ನಕ್ಕಾಗಿಲ್ಲ. ಅನ್ನ ಕೊಟ್ಟು ಕಳಿಸಿದ್ದಾರೆ, ಹಣ್ಣು ಕೊಟ್ಟಿದ್ದಾರೆ, ಆಮೇಲೆ ಡ್ರೈ ಫ್ರೂಟ್ಸ್ ಕೊಟ್ಟು ಕಳಿಸಿದ್ದಾರೆ. ಏನು ತಿಂದಿಲ್ಲ. ಅನ್ನ ತಿನ್ಕೊಂಡು ಬಂದಿದೆ. ಬೈದ್ಬಿಟ್ಟು ಕಳಿಸಿದ್ರಂತೆ. ಅಲ್ಲಿ ಬಿಡ್ತಿದಂಗೆ ಹೊಟ್ಟ ಸೀದೈತಪ್ಪ ಅಂತ ಬಂದ. ಆಮೇಲೆ ಇವ್ನಿಗೆ ಇವತ್ತಿಂದ ಹೋಮ್ವರ್ಕ್ ಕೊಟ್ಟಿದ್ದಾರೆ ಗೈಸ್. ಇವನೇ ಬರ್ಕೊಂಡ್ ಬಂದನೆ. ನಮ್ಗೆಲ್ಲ LKG UKG ಆಗ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ವರೆಗೂ ಅವರೇ ಬೆಡ್ಕೊಂಡವ್ರು ಗೈಸ್. ನಮ್ಗೆ ಅರ್ಥನೇ ಆಗ್ತಿಲ್ಲ. ಅವಳಿಂದ ಟ್ರೈ ಮಾಡ್ತಾ ಇದೀನಿ ಅರ್ಥ ಮಾಡ್ಕೊಳಕ್ಕೆ. ನನಗೆ ಬರ್ಕೊಂಡವ್ರು ಫಸ್ಟ್ ತೋರಿಸ್ತೀನಿ ಬನ್ನಿ. ನಿಮ್ಗೆ ಇರೋಂಚವರೆಗೂ ತೋರಿಸ್ತೀನಿ, ಆಮೇಲೆ ಮಾತಾಡೋಣ. ಇವ್ರಿಗೆ ನೋಡಿ ಗೈಸ್, ಅಲ್ಲಿ ಬೋರ್ಡ್ ಮೇಲೆ ಬರ್ದಿರಂತೆ. ಇವನೇ ನೋಡ್ಕೊಂಡ್ ಬರ್ಕೊಂಬಂದಾನೆ. ಏನ್ ಮಗನೇ ಇದು? ಡೇಟ್ ಅಂತ ಹಾಕಿದ್ದಾನೆ. ಇದು ಡೇಟ್. ಓಕೆ. ಇದು ಮಂಡೇ. ಇದು ಏನಿದು ನನಗಂತೂ ಅರ್ಥ ಆಯ್ತಾ ಇಲ್ಲ. HW ಅಂದ್ರೆ ಹೋಮ್ವರ್ಕ್. ಇದು HW ಇಲ್ಲ, EWB. LW ಅಂತ ಪೇಜ್ ನಂಬರ್ 9 1 2 ಇದು. ಅದು ಜಿ ಜೀನಾ ಜೀನಾ ಪೇಜ್. ಇದೇನಿದು? ಅದು 0 ಹಾಕಿದ್ದಾನೆ. ಇದು ಅದು ಪಿ, ಅದು ಐ, ಇದು ಡಬಲ್, ಇದು 1, ಇದು ಎಲ್. ಇದೇನು? ಇದು ಬಿ, ಇದು ಎಮ್. ಏಯ್, ನನ್ನ ಕಡೆಗೆ ನೋಡ್ಕೊಂಡು ಹೇಳು, ನಿನ್ನ ಕಡೆ ಹೇಳ್ಬೇಡ ಅಲ್ಲಿ. ಇದು ಇ, ಇದು 0. ಇದು ಗೊತ್ತಾಯ್ತು ಗೈಸ್. EWB ಅಂದರೆ ಇಂಗ್ಲೀಷ್ ರೈಟಿಂಗ್ ಬುಕ್ಕ. ಏನಿದು? ಲೆಟರ್ ರೈಟಿಂಗು, ಪೇಜ್ ನಂಬರು, ಜಿ. ಅದ್ರಲ್ಲಿ ಬೇರೆ ಇಲ್ಲಿ ಒಂದು ಸ್ಟಾರ್ ಬೇರೆ ಹಾಕೊಟ್ಟಿದ್ದಾರೆ ನಮ್ದು ಇವಂಗೆ. ಹೋಮ್ವರ್ಕ್ ಬುಕ್ ಅಲ್ರಿ, ಅದನ್ನು ದೊಡ್ಡದಿ. ಆಮೇಲೆ ಇಲ್ಲೊಂದು ಬರ್ಕೊಟ್ಟಿದ್ದು. ಇದನ್ನು ಇವನೇ ಬರ್ಕೊಂಬಂದಿದ್ದಾನೆ ಗೈಸ್, ಹೋಮ್ ವರ್ಕ್ ಅಂತ. HW ಅಂದ್ರೆ ಇರೇಸರ್ ಕಳ್ಕೊಂಡಿದ್ದಾನೆ, ಒಂದು ಪೆನ್ಸಿಲ್ ಕಳ್ಕೊಂಡ್ಬಂದಿದ್ದಾನೆ. 3 letters ವರ್ಡ್ಸು. ಬೆಳಗ್ಗೆ ಒಂದು ಪೆನ್ಸಿಲ್ ಕಳ್ಸಿದೆ. ರೈಟ್ ದ ಮಿಸ್ಸಿಂಗ್ ಲೆಟರ್ಸು. ಇದೇನೋ ಮಾಡೋಣ ಗೈಸ್, ಬರ್ಸೋಣ. ಇದೊಂದು ಪೇಜ್ ಮಾಡಿಸ್ಬೇಕು ಅಲ್ಲ, ಈ ಫುಲ್ ಬುಕ್ನೇ ಮುಗಿಸ್ಬೇಕು. ಬಿಟ್ರೆ ಫುಲ್ ಬುಕ್ಕೇ ಮುಗಿಸ್ತಾನೆ ಗೈಸ್ ಅವನು. ಒಂದು ಪೇಜ್ ಆದರೆ 2 ನಿಮಿಷಕ್ಕೆ ಬರೆದ್ಬಿಟ್ಟು ಆಡಾಡಕ್ಕೆ ಹೋಯ್ತಾನೆ ಇವನು. 2 ನಿಮಿಷನೂ ಬೇಕಾಗಿಲ್ಲ ಅವನಿಗೆ. ಗೈಸ್, ನಿಮ್ಗೆ ಏನಾರು ಗೊತ್ತಿರೋ ಕಮೆಂಟ್ ಆಗಿ ಗೈಸ್. ದಿವಿ, ಈ ಸ್ಟಾರ್ ಏನು ಹಾಕೋರವ? ನಾನು ಚೆನ್ನಾಗಿ ಓದ್ತೀನಿ, ಅದಕ್ಕೆ ಚೆನ್ನಾಗಿ ಓದ್ಕೋತಿ ಅಂತ ಹಾಕೋರಾ? ಯಾರು ಹೇಳಿದ್ ನಿಂಗೆ ಆ ಥರ? ನಾನೇ ಸೊ ಓಕೆ ಗೈಸ್, ಇವತ್ತಿನ ವಿಡಿಯೋಲಿ ಎಂಡ್ ಮಾಡ್ತೀವಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂದ್ರೆ ನಾನು
ನೀನ್ ಚೆನ್ನಾಗಿ ಹೋದ್ರೆ ಗೊಂಬೆ ಎಲ್ಲ ಬಿಟ್ಕೊಡ್ತಾರೆ ಕೈಗೆ, ಹ್ಮ್. ಇಲ್ಲಾಂದ್ರೆ ಸ್ಟಾರ್ ಆಗ್ತಾರೆ. ನಿನ್ ಕೈಗೆ ಅಂತ ಹೇಳಿದ, ನಾನು ಬುಕ್ಗ ಅಂತ ಹೇಳಿಲ್ಲ. ಸರಿ ಓಕೆ ಬಾಯ್ ಮಾಡಿ. ಹೇಳತ್ತೆ ತಡ ಎಲ್ಲ ಅವನಿಗೆ ನಾನು ಹೇಳಿಲ್ಲ. ಬಾಯ್ ಬಾಯ್ ಅಂತ ಬಂದ್ಬಿಟ್ಟ. ದಾಳಿಂಬೆ ಬಿಡ್ಸ್ಕೊಳ್ಬೇಕು, ಅವ್ನು ತಿಂದಿರತ್ತೆ ನಮಗೂ ಬೇಕು ಅಂತ ಕೂತೈತೆ. ಓಕೆ ಗೈಸ್ ಬಾಯ್ ಬಾಯ್. ತಾಕಿ ಕಳವಿ